ಓ ಇಲ್ಲೇ ಕಾಣಿಸ್ತಾ ಇದೆ ಗುರು ಶೆಟ್ಟಿಹಳ್ಳಿ ಚರ್ಚು. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಬಾ 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 ಬಾ. ಏ ಬ್ರೋ ಇದೇನಾ 10 1 ಹೇಮಾವತಿ ನದಿ, ಈ ಕಡೆನೂ ಹೇಮಾವತಿ ನದಿ, ಮಧ್ಯ ದೇವಸ್ಥಾನ. ಜೋರಾಯ್ತು ಮಳೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಶ್ರೀ ಪಾರ್ವತಮ್ಮ ಬೆಟ್ಟದಿಂದ ಶೆಟ್ಟಿಹಳ್ಳಿ ಚರ್ಚ್ ಕಡೆಗೆ ನಮ್ಮ ಪಯಣವನ್ನು ಬೆಳೆಸಿದ್ದೀವಿ. ಇಲ್ಲಿಂದ ಈ ಪಾರ್ವತಮ್ಮ ಬೆಟ್ಟದಿಂದ ಶೆಟ್ಟಿಹಳ್ಳಿ ಚರ್ಚ್ ಬಂದು 15 ಕಿಲೋಮೀಟರ್ ಆಗ್ತದೆ. ಫುಲ್ಲು ಇದು ಗುರು ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿರೋದ್ರಿಂದ ಮರಳು ಜಾಸ್ತಿ, ನಿಧಾನಕ್ಕೆ ಹೋಗ್ಬೇಕು. ಓಹೋ ಅಲ್ಲಿ ಹೆಂಗೋಯ್ತವ್ರು ಎಕ್ಸ್ಪಲ್ಸ್ ಗಾಯಿ. ಸ್ನೇಹಿತರೆ, ಇವಾಗ ಪಾರ್ವತಮ್ಮನ ಬೆಟ್ಟದಿಂದ ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗ್ತಾ ಇದ್ದೋ. ಹೋಗೋ ದಾರಿಲಿ ಈ ಸುಂದರವಾದಂತಹ ಕಾಫಿ ತೋಟ ಕಾಣಿಸ್ತು. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ಒಂದೆರಡು ಫೋಟೋ ತೊಗೊಳೋದಂತ ಬಂದು. ನಿಜವಾಗ ಈ ರೋಡ್ ಅಂತೂ ಅದು ಹೇಳೋದು ಹೈವೇಯಿಂದ ಲೆಫ್ಟ್ ತೊಗೊಂಡಾದ್ಮೇಲೆ ಅಂತೂ ಫುಲ್ ಈ ಥರ ಕಾಫಿ ತೋಟ, ಈ ಥರ ಹಚ್ಚ ಹಸಿರಿನ ಪರಿಸರನ ಗುರು ಉದ್ದಕ್ಕೂ. ಮಗ್ಗೆ ಅನ್ನೋ ಊರಿದು, ಟೌನ್ ಥರ ಇದೆ. ಅಷ್ಟೊತ್ತಿಂದ ಬಂದಿದ್ದು ನಿಜವಾಗ್ಲೂ ಸಾಕಾಗಿತ್ತು. ರೋಡನ್ನು ಚೆನ್ನಾಗಿತ್ತು, ಪರಿಸರನೂ ಚೆನ್ನಾಗಿತ್ತು ಸುತ್ತಮುತ್ತ. ಬ್ಯಾಡ್ ಇದರಲ್ಲಿ ಏನೋ ಮೆಮೊರಿ ಕಾರ್ಡಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಎಲ್ಲ ಕಡೆ ರೆಕಾರ್ಡ್ ಮಾಡೋಕೆ ಆಯ್ತಲ್ಲ. ಸ್ನೇಹಿತರೆ, ಇವಾಗ ಹೇಮಾವತಿ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ನೋಡ್ಬೋದು, ಇಲ್ಲಿ ಬ್ರಿಡ್ಜು ಕಾಣಿಸ್ತಾ ಇದೆ ನಮಗೆ. ಈ ಕಡೆ ನದಿ ಇದೆ, ಹೇಮಾವತಿ ನದಿ. ಇನ್ನು 1.8 ಕಿಲೋಮೀಟ್ರ್ ಇದೆ ಶೆಟ್ಟಿಹಳ್ಳಿ ಚರ್ಚ್ಗೆ. ಏನು ಸಖತ್ತಾಗಿ ಕಾಣಿಸ್ತಿದೆ ಗುರು. ಈ ಮೋಡ ಇದ್ದರೆ ಇನ್ನೂ ಚೆನ್ನಾಗಿರೋದು ನೋಡಿ. ಇಲ್ಲಿ ಓ ಇಲ್ಲೇ ಕಾಣಿಸ್ತಾ ಇದೆ ಗುರು ಶೆಟ್ಟಿಹಳ್ಳಿ ಚರ್ಚು. ಬರೋಕೆ ಹಿಂಗೆ ಹೋಗ್ಬೇಕಾ? ಹಿಂಗೆ ಇಲ್ಲೊಂದು ತೋರಿಸ್ತಾ ಇದೆ, ಬನ್ನಿ ನೋಡೋದು. ಇರಿ ಒಂದು ನಿಮಿಷ, ರೀಸೆಂಟ್ರ್ ಹಾಕೋತೀನಿ. ಇವತ್ತೆಲ್ಲ ಫುಲ್ ಆಫ್ ರೋಡು, ಚೆನ್ನಾಗಿರೋ ರೋಡು, ಒಳ್ಳೊಳ್ಳೆ ನೇಚರು ಎಲ್ಲನೂ ಮಾಡ್ತಾಯಿದ್ದೀವಿ ಗುರು. ಸ್ಕಿಡ್ ಆಗಿತ್ತು ಇವಾಗ. ಓಹೋ ಮರಳಿದೆ ಗುರು, ಹುಷಾರಾಗಿ ಓಡಿಸ್ಬೇಕು. ಗಟ್ಟಿ ನೆಲ ಅಲ್ಲ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಈ ಮೋಡ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು ಕಣ. ಅಲ್ಲಿ ಹೆಂಗೆ ಗೊತ್ತು? ಹಾಂ, ಇಲ್ಲಿ ಹೆಂಗೆ ಆಯ್ತದೆ? ಅಲ್ಲಿ ಗೊತ್ತಿಲ್ಲ. ಬ್ರೋ ಓಯ್ ಬಾ 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 ಬಾ. ನಡಿ ಅದು ಇದಾಗೋಗಿತ್ತು ಹೊರಗಡೆಗೆ.
ನಡಿ ಬ್ರೋ, ಒಳಗಡೆ ತಗೊಂಡು ನಡಿ ಬ್ರೋ, ಒಳಗಡೆ ತಗೊಂಡು ನಡೆಯತ್ತಾಗೆ ಬ್ರೋ, ಒಳಗಡೆಗೆ ಒಳಗಡೆಗೆ ಒಳಗಡೆಗೆ. ನೋಡಿ ಸ್ನೇಹಿತರೆ, ಶೆಟ್ಟಿಹಳ್ಳಿ ಚರ್ಚ್ ಈ ಥರ ಇದೆ. ಈಗ ನಾವು ಶೆಟ್ಟಿಹಳ್ಳಿ ಚರ್ಚಿಂದ ಇದು ರಂಗನಾಥ ಸ್ವಾಮಿ ಗುಡಿ ಅಂತ, ಇದೊಂದು ಬ್ಯಾಕ್ ವಾಟರ್ ಹೇಮಾವತಿ ನದಿಯ ಐಲ್ಯಾಂಡ್ ಥರ ಇದೆ. ಇದು ಮಧ್ಯದಲ್ಲಿದೆ ದೇವಸ್ಥಾನ. ಬನ್ನಿ ಅಲ್ಲಿ ಹೋಗೋದ. ಇಲ್ಲಿಂದ ಶೆಟ್ಟಿಹಳ್ಳಿ ಚರ್ಚಿಂದ 15 ಕಿಲೋಮೀಟ್ರ್ ಆಗ್ತದೆ ಅದನ್ನು. ಓಹೋ, ಇದೇನು ಗುರು ಇದು ಹಿಂಗೆ ಕೀತೋಗೋದೆ. ಅಪ್ಪ ಚೆನ್ನಾಗಿರೋ ರೋಡ್ ಸಿಕ್ತು. ನೋಡೋರು ಇದ್ಯಾವ ಕಾಲದ ನೋಡ್ಲ ಇದು. ಓಹೋ, ಇಲ್ಲಿ ಎಲ್ಲ ಫುಲ್ಲು ಕಾಗೋದೆ. ಯಾವ ಕಾಲ ಟೋಲ್ಗೇಟ ಗೊತ್ತಿಲ್ಲ. ಇದು ರೋಡ್ ಚೆನ್ನಾಗದು ಮಾತ್ರ, ಟೋಲ್ಗೇಟೇ ಚೆನ್ನಾಗಿಲ್ಲ. ಇಲ್ಲೋಗ್ಬೇಕವರು, ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ. ಬ್ರೋ ಇದೇನಾ 10 ಒಂದು? ನಾನು ಈ ರೋಡಲ್ಲಿ 10 ಕಿಲೋಮೀಟ್ರ್ ನೋಡಿ. ಈ ಕಡೆನೋ ನದಿ, ಹೇಮಾವತಿ ನದಿ, ಈ ಕಡೆನೂ ಹೇಮಾವತಿ ನದಿ, ಮಧ್ಯ ದೇವಸ್ಥಾನ. ಸ್ನೇಹಿತರೆ, ಇವಾಗ ರಂಗನಾಥ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಈ ಹೇಮಾವತಿ ರಿವರ್ ನದಿ ಮಧ್ಯ ಅಂತ ಸ್ವಲ್ಪ ದಡದಿಂದ ಸ್ವಲ್ಪ ಒಂದು 100 ಮೀಟ್ರ್ ಒಳಗಡೆ ಇದೆ ಅಷ್ಟೇ. ನಾವೆಲ್ಲೋ ದ್ವೀಪ ಅಂತಂದ್ರಲ್ಲ, ಒಳಗಡೆನೇ ಅದೇ ನೋಡ್ಬೋದು. ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಚಿಕ್ಕಕ್ಕಿರೋದು ಆಂಜನೇಯ ಸ್ವಾಮಿ, ನಾವು ಇಲ್ಲಿ ಸೆಂಟ್ರಲ್ ಇರೋದು ರಂಗನಾಥ ಸ್ವಾಮಿಯ ವಿಗ್ರಹ. ಸ್ನೇಹಿತರೆ, ಇವಾಗ ರಂಗನಾಥ ಸ್ವಾಮಿ ದೇವಸ್ಥಾನನ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ನಾವು ಮಳೆ ಬರ್ತದೆ ಅಂದ್ಕೊಂಡು, ಬಟ್ ಮಳೆ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಈ ಬಿಸಿಲಲ್ಲಿ ನಿಜವಾಗ್ಲೂ ಈ ವಿಡಿಯೋನ ಇವಾಗ ಡಿಫ್ರೆಂಟಾಗಿ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಮೋಡ ಇದ್ದಾಗ ಹೆಂಗೆ ಬೇಕಾದ್ರೂ ಆಟಾಡ್ಬೋದು. ಈ ಬಿಸಿಲಿದ್ದಾಗ ಆಗೋದೇ ಇಲ್ಲ. ಎಷ್ಟೊತ್ತಿಗೆ ನೆರಳು ಸಿಗ್ತದಪ್ಪ ಅನಿಸ್ತಾ ಇರ್ತದೆ. ಬರೋ ಮುಂದೆ ಹೋಗೋದು ಬಾ. ಇದೆಲ್ಲ ಜಾಗ ಚೆನ್ನಾಗಿಲ್ಲ. ಮುಂದೆ
ಅದೇ ಹಾಕ್ಬಿಡಿ ಇಲ್ಲ ಆ ಮುಂದೆ ಜಾಗ ಇಲ್ಲ. ಹನುಮಂತಪುರ ಅನ್ನೋ ಊರು. ಇಲ್ಲಿ ನೋಡ್ಬೋದು, ಇಲ್ಲಿ ಆಂಜನೇಯ, ಪಂಚಮುಖಿ ಆಂಜನೇಯ ಸ್ವಾಮಿ. ಹಾಸನ ನಗರಕ್ಕೆ ಸುಸ್ವಾಗತ. ಸಿಂಹಾಸನಪುರಿ, ಬಡವರ ಊಟಿ. ಸ್ನೇಹಿತರೆ, ಇವಾಗ ಇದ್ಯಾವುದಿದು ಅಡಿದಾಸ, ಇದ್ಯಾವುದು ಊರು, ಅಡಿಗ ವೆಜ್ ಅಂತ. ಇಲ್ಲಿ ಸ್ವಲ್ಪ ಜ್ಯೂಸ್ ಅಂದರೆ ಮಿಲ್ಕ್ ಶೇಕು ಮತ್ತು ತಂದೂರಿ ಪೈನಾಪಲ್ನ ತಿನ್ಕೊಂಡು ಹೊರಡ್ತಾ ಇದ್ದೀವಿ ನಾಗಮಂಗಲದ ಕಡೆಗೆ. ಹೆಂಗೋ ಸದ್ಯ ಮಳೆ ಬಂತು, ಅದೊಂದು ಖುಷಿಯ ವಿಚಾರ ಇವತ್ತಿನ ದಿನ. ಇಲ್ಲಿ ನಮ್ಮ ರೆಡ್ ಬುಲ್ಗೆ ಸ್ನಾನ ಆಗ್ತಾಯಿದೆ. ನೋಡ್ರಪ್ಪ, ಮಳೆ ರೈಡ್ ಮಾಡೋ ಮಜನೇ ಬೇರೆ. ಅದ್ಭುತ. ಓಹೋ, ನೀರು ನಿಂತ್ಕೊಳಂಗೆ ಹೋಯ್ದ್ಬಿಡೋದಲ್ಲಪ್ಪ ಇಲ್ಲಿ ಮಳೆ. ಚೆನ್ನಾಗಿ ಬರ್ತಾಯಿದೆ ಗುರು. ಈ ಥರ ಓಡಿಸ್ತಿರೋದು ಲಾಸ್ಟ್ ಬುಧವಾರ ಓಡಿಸಿದ್ದು ಈ ಥರ ಮಳೇಲಿ. ಬಟ್ ಅವಾಗ ಕತ್ಲೆ ಆಗೋಗಿತ್ತು ಫುಲ್ಲು, ಅಷ್ಟು ಮಜಾ ಇರಲಿಲ್ಲ. ಇವಾಗ ಬೆಳಕಿದೆ. ಇವಾಗ ಟೈಮ್ ಬಂದು 4 ಗಂಟೆ ಅಷ್ಟೇ ಗುರು ಆಗಿರೋದು. 4 ಗಂಟೆಗೆ ನೋಡಿ ಯಾವ ಥರ ಇದೆ ವೆದರು. ಅಷ್ಟೊಂದೊಂದು ಜೋರಾಗಿ ಏನು ಬರ್ತಾ ಇಲ್ಲ ಮಳೆ. ಅಲ್ಲೆಲ್ಲ ನೋಡಿ ಯಾವ ಥರ ಇದೆ, ಫುಲ್ಲು ಮೋಡ. ನೋಡಪ್ಪ, ಈ ಥರ ವೆದರ್ ನಾವು ಕೇಳೋದು ರೈಡ್ ಮಾಡೋಕ್ಕೆ. ಜಾಲಿ ಜೀವ ಕಳೆವ ಅಮೃತಕ್ಕೆ ಒಲವೆಂದು ಹೆಸರಿಡಬಹುದೇ, ಪ್ರಾಣ ಉಳಿಸೋ ಕಾಯಿಲೆಗೆ ಪ್ರೀತಿಯೆಂದೆನ್ನಬಹುದೇ, ಗಂಗನ ಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮರಗಿ ಯಾತನೆಗೆ ಮುಗುಳ್ನಗು ಬರಲು. ಓಹೋ, ಮಿಂಚು ನೋಡಿದ್ರ? ಕಣ್ಣಾಹನಿ ಸುಮ್ಮನೆ ಹೊರಗೆ ಅವಳನ್ನು ಜಪಿಸುವುದೇ ಒಲವೇ. ಇಲ್ಲಿ ಇವಾಗ ಹೊಡಿದಾರ ದಪ್ಪನೆ. ದಪ್ಪನೇ ಬೀಳ್ತಾವ ಕಣ. ಜೋರಾಯ್ತು ಮಳೆ. ಓಹೋ, ಸರಿಯಾಗಿ ಹೊಡಿತದ ಕಣ. ಇದ್ ನೋಡಿ, ಯಪ್ಪ ದಿಂಬಿಗಳು ನೋಡ್ಕೊರಿ ಎಷ್ಟು ಅಪ್ಪ ಅವೇ. ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಮಳೆಲಿ ಈ ತರ ಗಾಡಿ ಓಡಿಸ್ತಾ ಇದ್ದೆ. ನೋಡಿದ್ರ ಬರು ಹೆಂಗ್ ಹೊಡಿತದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚು ಟ್ರಾವೆಲ್ ವಿಡಿಯೋಗಳು ಕನ್ನಡದಲ್ಲಿ ಬರ್ತಾ ಇರ್ತವೆ. ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಜೈ ಕರ್ನಾಟಕ ಮಾತೆ.